ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲರೂ ರೀಸೆಂಟ್ ಆಗಿ ಇಬ್ರು ಜಡ್ಜಸ್ಸು KPSC ಮೇಲೆ ಒಂದು ಕೋರ್ಟ್ ಹಿಯರಿಂಗಲ್ಲಿ ಒಂದಿಷ್ಟು ಹೇಳಿಕೆನ ಕೊಡ್ತಾರೆ. ಆ ಹೇಳಿಕೆಗಳನ್ನ ನೀವೇನಾದರೂ ಕೇಳಿದ್ರೆ ನಿಮಗೆ ಶಾಕ್ ಆಗೋದಂತೂ ಗ್ಯಾರಂಟಿ. ಯಾಕಂದರೆ ಅಲ್ಲಿಯ ಜಡ್ಜು ಒಬ್ರು ಹೇಳ್ತಾರೆ KPSCಯಲ್ಲಿ 100% ಸೀಟ್ಸು ಸೇಲ್ ಆಗ್ತವೆ ಅಂತ. ಜಡ್ಜ್ ಅವರು ಲಾಸ್ಟಲ್ಲಿ ಕೇಳ್ಕೊತಾರೆ KPSC ಅವರೇ ಅಟ್ಲೀಸ್ಟ್ ಒಂದು 50% ಸೀಟ್ಸ್ ಆದರೂ ನ್ಯಾಯವಾಗಿ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಕೊಡಿ. ಅವರು ಪಾಪ ಅಷ್ಟು ವರ್ಷ ಏನು ಎಫರ್ಟ್ ಹಾಕಿ ಓದ್ತಾರೆ, ಅದಕ್ಕಾದ್ರೂ ಒಂದಿಷ್ಟು ನ್ಯಾಯ ಕೊಡಿ ಅಂತ ಅವರೊಂದು ವರ್ಡಿಕ್ಟ್ ಅಲ್ಲಿ ಹೇಳ್ತಾರೆ. ಏನು KPSC ಸಿಸ್ಟಮ್ ಇಷ್ಟೊಂದು ಹದಗೆಟ್ಟಿದೆಯಾ? ಜಡ್ಜ್ ಅವ್ರಿಗೆ ಕ್ಲೀನ್ ಆಗಿ ಕಾಣ್ತಾ ಇದೆ. ಮೊದಲು ನಾವೇನು ಅನ್ಕೊಂತೀವಿ, KPSC ಅವರು ಹೈಕೋರ್ಟು ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಒಂದು ಸೇಫ್ ಗಾರ್ಡ್ ಆಗುತ್ತೆ ಅಂತ. ಬಟ್ ಅಲ್ಲಿರೋ ಜಡ್ಜಸ್ ಇವಾಗ KPSCಯಲ್ಲಿ ಇರುವಂತಹ ಅಕ್ರಮದ ಬಗ್ಗೆ ಕ್ಲಿಯರ್ ಕಟ್ ಆಗಿ ಮಾತಾಡ್ತಿದ್ದಾರೆ. ಇದರಿಂದ ಮುಂದೆ ಯಾರ್ಯಾರು KPSC ಎಕ್ಸಾಮ್ ತಗೋಬೇಕು ಅಂತ ಇದ್ದಾರೆ, ಅವರ ಫ್ಯೂಚರ್ ಒಂಥರ ಬ್ಲ್ಯಾಂಕ್ ಆಗೋಗಿದೆ. ಇಷ್ಟು ವರ್ಷ ಓದಿಯೂ ಕೂಡ ನಾವು ಒಂದು ಗೌರ್ಮೆಂಟ್ ಎಕ್ಸಾಮ್ಗೆ ಕುತ್ತಿ ಬರೆದ್ರು ನಮ್ಗೆ ಸೆಲೆಕ್ಷನ್ ಆಗ್ತಾ ಇಲ್ಲ. ಈಗ ನೀವು ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜಸಲ್ಲಿ ಒಂದು 50% ಸೀಟ್ ಡೊನೇಷನ್ ಸೀಟ್ ಇರ್ತವೆ, ಇನ್ನೊಂದು 50% ಸೀಟ್ ಯಾರ್ಯಾರು ಎಕ್ಸಾಮಲ್ಲಿ ರ್ಯಾಂಕ್ ತೊಗೊಂಡಿರ್ತಾರೆ, ಎಂಟ್ರೆನ್ಸ್ ಟೆಸ್ಟಲ್ಲಿ ಒಳ್ಳೆ ರ್ಯಾಂಕ್ ತೊಗೊಂಡಿರ್ತಾರೆ, ಅವ್ರಿಗೆ ಸೀಟ್ಸ್ನ ಕೊಡ್ತಾ ಹೋಗ್ತಾರೆ. ಆ ಬರುವಂಥ ಸ್ಟೂಡೆಂಟ್ಸು ಮೆರಿಟೋರಿಯಸ್ ಆಗಿರ್ತಾರೆ. ಆ್ಯಂಡ್ ಇಲ್ಲಿ ದುಡ್ಡು ಕೊಟ್ಟು ಸೇರುವಂಥ ಹುಡುಗರು ದೇ ಆರ್ ನಾಟ್ ದ್ಯಾಟ್ ಮೆರಿಟೋರಿಯಸ್. ಈಗ KPSC ಅವರು ಕೂಡ ಅಂಥದ್ದೇ ಒಂದು ಸಿಸ್ಟಮ್ನ ರೆಡಿ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಈಗ KPSC ಅವರು 50% ಡೈರೆಕ್ಟಾಗಿ ಯಾರು ಡೊನೇಷನ್ ಕೊಟ್ಕೊಂಡು ಬರ್ತಾರೋ ಅವ್ರಿಗೆ ಸೀಟ್ ಕೊಡೋಕ್ಕೆ ರೆಡಿ ಆಗಿದ್ದಾರೆ. ಆ್ಯಂಡ್ ಇನ್ನೊಂದು 50% ಮೆರಿಟೋರಿಯಸ್ ಸ್ಟೂಡೆಂಟ್ಸು, ಪಾಪ ಬಡ ಬಗ್ಗರು ಯಾರು ಕೆಲಸ ಇಲ್ಲದೆ ಅಲಿತಾ ಇದ್ದಾರೋ ಅಂಥ ಸ್ಟೂಡೆಂಟ್ಸ್ಗೆ ಜಾಬ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ದಿಸ್ ಇಸ್ ವೆರಿ ರಾಂಗ್. ಜಡ್ಜ್ ಅವ್ರು ಕೂಡ ಹೇಳ್ತಾರೆ, ಮುಂದೆ ನೀವೇನಾದ್ರು ಈ ಥರ ಕಂಟಿನ್ಯೂ ಮಾಡಿದ್ರೆ ಈಗ ಒಂದು ದೊಡ್ಡ ರೆವಲ್ಯೂಷನ್ಗೆ ಕಾರಣವಾಗುತ್ತೆ ಅಂತ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಇವತ್ತು ಬಹಳಷ್ಟು ಹುಡುಗರ ಆಕ್ರೋಶ ಒಂದು KPSC ಮೇಲೆ ಇದೆ. KS ಬರ್ದಂಥ ಹುಡುಗರೇ ಅಲ್ಲ, ಸಾವಿರಾರು ಜನ CTI, PDO, VAO, SDI, FDA, ಕಾನ್ಸ್ಟೇಬಲ್ಸು, SI ಎಕ್ಸಾಮ್ ಬರೆಯುವಂಥ ಹುಡುಗರಿಗೆಲ್ಲ KPSC ಮೇಲೆ ಸಿಕ್ಕಾಪಟ್ಟೆ ಆಕ್ರೋಶ ಬರ್ತಾ ಇದೆ. ವರ್ಷ ಇವರೇನು ನೋಟಿಫಿಕೇಶನ್ ಕರೆಕ್ಟಾಗಿ ಬಿಡ್ತಾ ಇಲ್ಲ. ಸುಮಾರು 2.5-3 ಲಕ್ಷ ಅಷ್ಟು ಪೋಸ್ಟ್ಗಳು ಗೌರ್ಮೆಂಟಲ್ಲಿ ಖಾಲಿ ಇದೆ ಅಂತ. ಇವ್ರಿಗೆ ರೆಕ್ರೂಟ್ಮೆಂಟ್ ಮಾಡೋಕ್ಕೆ ಏನು ದಾಡಿ ಅಂತ ನನಗೆ ತಲೆಗೆ ಹತ್ಬಿಟ್ಟಿದೆ. ಈಗ ದಿಸ್ ಇಸ್ ಟೋಟಲ್ ಸ್ಕ್ಯಾಮ್. ಪ್ರೈವೇಟ್ ಸೆಕ್ಟರಲ್ಲಿ ಜಾಬ್ಸು ಅಷ್ಟೊಂದು ಕರೀತಾ ಇಲ್ಲ, ಆ್ಯಂಡ್ ಕರೆದ್ರೂ ಕೂಡ ಸ್ಯಾಲ್ರೀಸು ಕೊಡ್ತಾ ಇಲ್ಲ. ಈಗ ಎಲ್ಲೇ ಹೋದ್ರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ನೇ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ಬೇಸಿಕ್ ಡಿಗ್ರಿ, BCom, BSc, BA ಮಾಡಿದವ್ರಿಗೆಲ್ಲ ಜಾಬ್ಸೇ ಇಲ್ಲ. ಅಂಥ ಹುಡುಗರು ಅವರು 10th PUCಲೇ ಡಿಸೈಡ್ ಮಾಡಿಬಿಟ್ಟಿರ್ತಾರೆ, ನಾನು ಗೌರ್ಮೆಂಟ್ ಜಾಬ್ ತೊಗೊಂಡ್ರೆ ನನಗೆ ಸೆಕ್ಯೂರ್ ಆಗಿರ್ತೀನಿ, ನಮಗೆ ಅಷ್ಟು ದುಡ್ಡು ಕೊಟ್ಟು ಒಳ್ಳೆ ಕೋರ್ಸ್ ಮಾಡೋಕ್ಕಾಗಲ್ಲ, ನಾವು ಸಣ್ಣ ಪುಟ್ಟ ಕೋರ್ಸ್ ಮಾಡಿಕೊಂಡೆ ಗೌರ್ಮೆಂಟ್ ಎಕ್ಸಾಮ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಸುಮಾರು ಜನರದ್ದು ವಿಷನ್ ಇರುತ್ತೆ. ಇಂಥ ಹುಡುಗರಿಗೆ KPSC ಬಹಳ ದೊಡ್ಡ ಅನ್ಯಾಯ ಮಾಡ್ತಿದೆ. ಇವತ್ತಿನ ಮಟ್ಟಿಗೆ ಈ ಹೋರಾಟ ಇನ್ನೂ ಜೋರಾಗಬೇಕು ಅಂತ ನನಗೆ ಅನಿಸ್ತಿದೆ. ಆ್ಯಂಡ್ ಇದು ಎಲ್ಲ ಹುಡುಗರು ಅಭಿಪ್ರಾಯ ಕೂಡ. ಯಾಕೆ ಅವರು ಜಡ್ಜೆ ಹೇಳ್ತಾರೆ, ಒಬ್ಬ ಹುಡುಗ ಫ್ಯಾಮಿಲಿಲಿ ಗೌರ್ಮೆಂಟ್ ಕೆಲಸ ಹಿಡ್ದ ಅಂದರೆ ಆ ಇಡೀ ಕುಟುಂಬ ಉದ್ಧಾರ ಆಗುತ್ತೆ ಅಂತ. ಅಂಥ ಒಂದು ಮಹತ್ವದ ಒಂದು ಗೌರ್ಮೆಂಟ್ ಎಕ್ಸಾಮ್ಗೆ KPSC ಅವರು ಏನು ಒಳ್ಳೆ ಮಕ್ಕಳ ಆಟ ಮಾಡ್ದಂಗೆ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ರೀ ಎಕ್ಸಾಮ್ ಮಾಡ್ತಾರೆ. ಕ್ವೆಶನ್ಸ್ನ ಸರಿಯಾಗಿ ಫ್ರೇಮ್ ಮಾಡೋಕ್ಕೆ ಬರ್ತಾ ಇಲ್ಲ. ಕ್ವೆಶನ್ ಫ್ರೇಮ್ ಮಾಡಿ ಎಕ್ಸಾಮ್ನಲ್ಲಿ OMR ಶೀಟ್ಸ್ಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ಅಲ್ಲಿ ಯಾರೋ ಇನ್ನೊಬ್ರು ಕುತ್ಕೊಂಡು OMR ತಿತ್ತಾ ಇದ್ದಾರಂತೆ. ಈ ಥರ ಆಗ್ತಾ ಹೋದರೆ ಮುಂದೆ ಬರುವ ಗೌರ್ಮೆಂಟ್ ಎಕ್ಸಾಮ್ಸ್ ಫ್ಯೂಚರ್ ಏನು? ಈಗ ಯಾಕೆ ನಾವು ಯಾರು ಗೌರ್ಮೆಂಟ್ ಎಕ್ಸಾಮ್ ಕನಸೇ ಕಾಣಬಾರ್ದ ಅಂತ ನನ್ನೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಇದ್ರ ಬಗ್ಗೆ ಬಹಳಷ್ಟು ರಿಫಾರ್ಮ್ಸ್ ಆಗಬೇಕಾಗಿದೆ. KPSC ಅವರು ದೇ ಹ್ಯಾವ್ ಟು ಲೆಟ್ ಗೋ ಆಫ್ ದರ್ ಓಲ್ಡ್ ಸ್ಟ್ಯಾಂಡರ್ಡ್ಸ್. ರಿಕ್ರೂಟ್ಮೆಂಟ್ 100% ಮೆರಿಟ್ ಬೇಸಿಸ್ ಮೇಲೆ ಮಾಡಬೇಕಾಗುತ್ತೆ. ಆ್ಯಂಡ್ ಎಕ್ಸಾಮಿನೇಷನ್ ಅಲ್ಲಿ ಕೂಡ ಪ್ಯಾಟರ್ನ್ ಚೇಂಜಸ್ ತರಬೇಕಾಗಿದೆ. ನನ್ನ ಪ್ರಕಾರ KPSC ಮುಂದೆ ಬರುವ ಎಕ್ಸಾಮ್ಸಲ್ಲಿ ಆನ್ಲೈನ್ ಎಕ್ಸಾಮ್ ಇಟ್ಟರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ KPSC ಬರೆಯುವಂತಹ ಹುಡುಗರು ಎಲ್ಲ ಚೆನ್ನಾಗಿ ಓದಿರೋರೆ, ಕಂಪ್ಯೂಟರ್ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಈಗ ಕಂಪ್ಯೂಟರ್ ಬೇಸ್ಡ್ ಸಿಸ್ಟಮ್ ತಂದರೆ ಅಲ್ಲಿ ಕಾಪಿ ಹೊಡೆಯೋದು ಭಾಳಷ್ಟು ಕಮ್ಮಿ ಆಗುತ್ತೆ. OMR ಅಲ್ಲಿ ಬದಲಾವಣೆ ಆಗೋದನ್ನು ನಿಲ್ಲಿಸ್ಬೋದಾಗುತ್ತೆ. ಇದಿಷ್ಟು ಆನ್ಲೈನ್ ಎಕ್ಸಾಮ್ ಅಡ್ವಾಂಟೇಜ್. ಸೊ ಐ ಹೋಪ್ ಏನಾದರೂ ಒಂದು ಚೇಂಜಸ್ ತಂದು, ಏನಾದರೂ ಒಂದು ಈ ಒಂದು ಸ್ಟೂಡೆಂಟ್ಸ್ ಹೋರಾಟಕ್ಕೆ KPSC ಅವರು ರಿಯಾಕ್ಷನ್ ಕೊಟ್ಟು ಮುಂದೆ ಬರುವ ದಿನಗಳಲ್ಲಿ ಒಳ್ಳೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಅಂತ ನನ್ನೊಂದಿಷ್ಟು ಅನಿಸಿಕೆ, ವಿಚಾರ ಎಲ್ಲ ಇದೆ. ನಿಮಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ? KPSC ಅವರು ಮಾಡ್ತಿರುವಂತಹ ಅಕ್ರಮ ಇದು ಇವತ್ತು ಬಹಳಷ್ಟು ಎಲ್ಲರಿಗೂ ಗೊತ್ತಾಗ್ತಾ ಇದೆ. MLA, MP ಅವರು, ದಾರಿಲಿ ಹೋಗೋರು ಎಲ್ಲ KPSC ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವರು ಈ ಥರ ಮುಂದೆ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿದ್ರೆ ಐ ಥಿಂಕ್ ದೇ ವಿಲ್ ಬಿ ಇನ್ ಬಿಗ್ ಟ್ರಬಲ್. ನಿಮಗೆ KPSC ಅವರು ಎಕ್ಸಾಮ್ಸ್ ಮುಂದೆ ಬರುವುದನ್ನು ಹೇಗೆ ಕಂಡಕ್ಟ್ ಮಾಡಬೇಕು, ಏನೇನು ಚೇಂಜಸ್ ತರಬೇಕು, ಕರಪ್ಷನ್ ಹೇಗೆ ನಿಲ್ಲಿಸ್ಬೋದು ಅಂತ ನಿಮ್ಗೆ ಏನಾದ್ರು ಐಡಿಯಾಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಇಫ್ ಯು ಲೈಕ್ ಮೈ ಕಂಟೆಂಟ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.